ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋ ಮಟನ್ ಫ್ರೈ. ಸಿಂಪಲ್ ಆಗಿದ್ರೂ ಅಷ್ಟೇ ಫ್ಲೇವರ್ ಬಾಂಬ್ ಆಗಿರೋ ಒಂದು ಮಟನ್ ಫ್ರೈ. ಅದು ಇಷ್ಟು ಸಿಂಪಲ್ಲಾಗೆ ಇಷ್ಟು ಚೆನ್ನಾಗೆ ಒಳ್ಳೆ ಒಂದು ಮಟನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಅಗಲವಾಗಿರೋ ಅಂಥ ಒಂದು ಕುಕ್ಕರ್ನ ತೊಗೊಂಡು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ 6ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲೈಟಾಗಿ ಕಂದು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ 2 ಚಿಕ್ಕ ಸೈಜ್ ಟೊಮ್ಯಾಟೊ ಹಾಕ್ಕೊಳ್ಳೋಣ, ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಟೊಮ್ಯಾಟೊ ಹಾಕಿದ್ಮೇಲೆ 2-3 ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಲೈಟಾಗಿ ಮೃದು ಆಗೋವರೆಗೂ. 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ. 2 ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಹೆಚ್ಚಿಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಏನಂದರೆ ಮಟನ್ ಫ್ರೈ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಾಗೋದು. 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ಇದು ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂದರೆ ನಾವು ಚಕ್ಕೆ ಲವಂಗ ಏನು ಹಾಕ್ಕೊಂಡಿಲ್ವಲ್ಲ, ಅದಕ್ಕೇ ಇದನ್ನು ಹಾಕ್ಕೊತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. 1/4 ಟೀ ಸ್ಪೂನ್ ಮೇಲೆ ಗರಂ ಮಸಾಲ ಜಾಸ್ತಿ ಹಾಕಿದ್ರೆ ಇದು ಮಟನ್ ಫ್ರೈ ಚೆನ್ನಾಗಿ ಬರೋಲ್ಲ. ಈ ಮಸಾಲ ಪದಾರ್ಥಗಳು ಎಲ್ಲ ಹಾಕ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಫ್ಲೇಮ್ನ ಲೋ ಮಾಡ್ಕೋಬೇಕು. ಲೋ ಮಾಡಿಕೊಂಡು ಒಂದು 30 ಸೆಕೆಂಡ್ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಪಿಕ್ಚರಲ್ಲಿ ಹೀರೋನ ಕರ್ಕೊಂಬರೋಣ. ಸ್ಟಾರಿಂಗ್ ಅರ್ಧ kg ಮಟನ್. ಸೈಡ್ ಆ್ಯಕ್ಟರ್ಸ್ಗಳನ್ನ ಎಲ್ಲ ಸೇರಿಸ್ಬಿಟ್ಟು ಒಂದು ಹಾಡು ಆಡಿಸ್ಬಿಡೋಣ. ಏನು ಹೇಳ್ತೀರಾ? ಲೋ ಪುಣ್ಯಾತ್ಮ, ಡ್ಯಾನ್ಸನ್ನು ಆಡಿಸು, ಡ್ಯುಯೆಟನ್ನು ಆಡಿಸು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಡ್ಯಾನ್ಸ್ ಆಡಿಸ್ಕೊಳ್ಳೋ. ಗಾನ ಬಜಾನ ಸ್ಟಾಪ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ಏನಿಲ್ಲ, ಒಳ್ಳೆ ಒಂದು ಮಟನ್ ಫ್ರೈ ಮಾಡಬೇಕು ಅಂದರೆ ಕೆಲವು ಜ್ಞಾಪಕ ಇಟ್ಕೊಳ್ಳೋದಂತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಿರಬೇಕು, ಮತ್ತು ಈ ಮಟನ್ ಇದೆಯಲ್ಲ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಮಟನ್ನ 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಪ್ರೊಸೀಜರ್ನ ಕರೆಕ್ಟಾಗಿ ಇದೇ ಥರ ಫಾಲೋ ಮಾಡಿದ್ರೆ ಮಟನ್ ಫ್ರೈ ಅಂತೂ ತುಂಬಾ ಚೆನ್ನಾಗಾಗುತ್ತೆ. 5-6 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಜೊತೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಯಾವತ್ತೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಲೈಟಾಗಿ ಮಟನ್ ಮುಳುಗೋವರೆಗೂ ಮಾತ್ರನೇ ಹಾಕ್ಕೊಳ್ಳಿ. ಅದಕ್ಕೆ ನಾನು ಅಗಲವಾದ ಕುಕ್ಕರ್ನ ತೊಗೊಳ್ಳಿ ಅಂತ ಹೇಳೋದು ಈ ಮಟನ್ ಫ್ರೈ ಮಾಡಬೇಕಾದ್ರೆ. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ ಈ ಕಾಳು ಮೆಣಸಿನ ಪುಡಿ ಲಾಸ್ಟಲ್ಲೇ ಹಾಕ್ಕೊಬಿಡಿ, ಸ್ಟಾರ್ಟಿಂಗಲ್ಲೇ ಹಾಕ್ಕೊಬಿಡಿ. ಮಟನ್ನು ತೀರ ಬಲ್ತಿದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಏನಂದರೆ ಇದು ನಾನು ತರೋದು ಎಳೆ ಮಟನ್ನು, 3 ಇಲ್ಲ 4 ವಿಸಿಲ್ಗೆ ಬೆಂದೋಗೋ ಅಂಥ ಮಟನ್ನು. ನೋಡಿ, ಇವಾಗ ಎಲ್ಲರನ್ನೂ ಈ ಥರ ಲೈಟಾಗಿ ಮಸಾಲೆಲ್ಲೇ ಮುಳುಗಿಸ್ಬಿಟ್ಟು ನಾವು 4 ವಿಸಿಲ್ ಆದಮೇಲೆ ಕುಕ್ಕರ್ದು ಪ್ರೆಷರ್ ಎಲ್ಲ ಇಳ್ದಾದ್ಮೇಲೆ ಸಿಗೋಣ. 4 ವಿಸಿಲ್ ಆದಮೇಲೆ ಪ್ರೆಷರೆಲ್ಲ ಇಳ್ದಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಆ ಡ್ರಾಮ್ ಮಚ್ಚ ಪಲ್ಟಿ ಸೂಪರಾಗಿದೆ. ನಾನು ಇದನ್ನು ಇವತ್ತು ಚಪಾತಿ ಜೊತೆ ತಿನ್ನೋದ್ರಿಂದ ಆ ಲೈಟಾಗಿ ಗೊಜ್ಜನ್ನ ಅದೇ ಥರ ಇಟ್ಕೊಂಡಿದ್ದೀನಿ. ಆದರೆ ಮಟನ್ ಫ್ರೈ ನೀವು ಎಷ್ಟು ಚೆನ್ನಾಗೆ ಎಷ್ಟು ಗಟ್ಟಿಯಾಗಿ ಮಾಡ್ತೀರಾ ಅಷ್ಟು ರುಚಿಯಾಗಿ ಆಗುತ್ತೆ. ಸೊ ಇದನ್ನು ಬೇಕಂದರೆ ಇನ್ನೂ ಒಂದು 5 ನಿಮಿಷ ಸ್ಟವಲ್ಲಿ ಇಟ್ಕೊಂಡು ನೀವು ಕುಕ್ ಮಾಡ್ಕೋಬೋದು. ಫ್ಯಾಮ್ಲಿ ಫ್ರೆಂಡ್ಸ್ಗಂತೂ ಒಂದ್ಸಲಿ ಮಾಡಿ ತಿನ್ಸಿದ್ರೆ ಸಾಕು, ಪುನಃ ಮಾಡೋ ಅನ್ನೋ ಅಂಥ ಮಟನ್ ಫ್ರೈ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ. Until next time, ಬೊಂಬಾಟ್ ಅಡುಗೆ signing off. See you in another great video. Bye bye.